दोस्तों ಈ ಇಯರ್ ಕೂಲರ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿರಬಹುದು, ಹಾಗೆ ವೈರಲ್ ಬಹಳ ಆಗ್ತಿದೆ ಇದು. ಈ ಇಯರ್ ಕೂಲರ್ ಅಲ್ಲಿ ಏನಿದೆ ಅಂತದ ಖಾಸ್ ಬಾತು ಅಂತ ನಾವು ಈಗ ನೋಡೋಣ ಈ ವಿಡಿಯೋದಲ್ಲಿ. ಇದು ಪೂರಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ, ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಇದು ನೋಡಿ, ರೋಕಿಯಾ ವಾಲ್ ಮೌಂಟಿಂಗ್ ಮೊಬೈಲ್ ಅಂತಂದು ಮೊಬೈಲ್ ಎಸಿ. ಇದು ಮನೆಯಲ್ಲಿ ವಾಲ್ ಮೌಂಟ್ ಮಾಡಬಹುದು. ಇದು ನೋಡ್ರಿ, ಇದು ಕೂಲಿಂಗ್ ಅಲ್ಲಿ ಇದೆ ಮತ್ತು ಹೀಟು ಆಗುತ್ತೆ. ಹೀಟು ಮಾಡ್ಬೋದು. ಇದನ್ನ ಏನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಏನಾದರೂ ಬೇಕಿದ್ರೆ, ಇಷ್ಟ ಆದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೈ ಮಾಡ್ಕೋಬಹುದು ನೀವು ಅಮೆಝಾನ್ ನಿಂದ. ಹಾಗೆ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಓಕೆ, ಈಗ ನೋಡಿ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಇದು ನೋಡ್ರಿ, ಎಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಇದರಲ್ಲಿ. ಲೈಟ್ ಬರುತ್ತೆ ನೋಡಿ. ಇದು ಮಿನಿ ಏರ್ ಕೂಲರು ನೋಡಿ. ಇದು ಎಷ್ಟಿದೆ ಅಂದ್ರೆ, ನಂದು ಈಗ ನನ್ನ ಕೈ ನೋಡಿ ಎಷ್ಟಿದೆ ಅಷ್ಟು ಒಂದು ಅಂದಾಜು ಮಾಡ್ಕೊಳ್ಳಿ. ಆಮೇಲೆ ಮ್ಯಾನ್ಯುವಲ್ ಬುಕ್ ಕೊಟ್ಟಿದ್ದಾನೆ ಇದಕ್ಕೆ. ಮ್ಯಾನ್ಯುವಲ್ ಬುಕ್ಕಲ್ಲಿ ನಿಮಗೆ ಏನೇನು ಇದರದ್ದು ಡಿಸ್ಕ್ರಿಪ್ಷನ್ ಐತೆ, ಫೀಚರ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಪ್ಲಸ್ ಆರ್ ಮೈನಸ್ ಏನಂದರೆ, ಇದು ನಮ್ಮ ಫ್ಯಾನ್ನ ಹೈ ಮಾಡೋದು, ಲೋ ಮಾಡೋದು, ಆಮೇಲೆ ನಮ್ದು ರೂಮ್ ಟೆಂಪರೇಚರ್ದು ಏನು ಕೂಲ್ ಇರ್ತೈತಲ್ಲ ಅದನ್ನ ಹೈ ಮಾಡೋದು, ಲೋ ಮಾಡೋದು ಇರುತ್ತೆ. ಆಮೇಲೆ ಹೀಟರ್ದು ಸೇಮ್ ಹೈ ಮಾಡೋದು, ಲೋ ಮಾಡೋದು. ಅದು ರಿಮೋಟಲ್ಲಿ ಏನು ಕೊಟ್ಟಿರ್ತಾನಲ್ಲ ಅದೇ ಸೇಮ್ ಈ ಡಿಸ್ಪ್ಲೇದಲ್ಲೂ ಬಟನ್ ಕೊಟ್ಟಿದ್ದಾನೆ. ಸೇಮ್ ಬಟನೇ ಕೊಟ್ಟಿದ್ದಾನೆ. ನೀವು ರಿಮೋಟಲ್ಲಿ ಏನು ಪ್ರಾಬ್ಲಮ್ ಆದರೂ ಇದು ಡಿಸ್ಪ್ಲೇಯಲ್ಲಿ ನೀವು ಆಪ್ರೇಟ್ ಮಾಡ್ಕೋಬೋದು. ಇದು ನೋಡಿ, ಬ್ಲೋವರ್ ಕೊಟ್ಟಿದ್ದಾನೆ ಇದಕ್ಕೆ. ಸಣ್ಣ ಸಣ್ಣ ಬ್ಲೋವರ್ ಕೊಟ್ಟಿದ್ದಾನೆ. ಜಾಸ್ತಿ ಏನಿಲ್ಲ, ಒಂದು ರೂಮ್ಗೆ, ಸಣ್ಣ ರೂಮ್ಗೆ ಇದು ಯೂಸ್ ಆಗುತ್ತೆ. ಇದು ನೋಡ್ರಿ, ವಾಲ್ ಮೌಂಟಿಂಗ್ ಹೇಗೆ ಮಾಡೋದು, ಇದು ಮೌಂಟಿಂಗ್ ಎಲ್ಲ ಕೊಟ್ಟಿದ್ದಾನೆ. 4 ಬೋಲ್ಟಿಂದು ಮೌಂಟ್ ಮಾಡ್ಕೋಬೋದು, ವಾಲ್ ಮೌಂಟ್ ಮಾಡ್ಕೋಬೋದು ನೀವು. ಭಾಳ ಸಣ್ಣದಿದೆ, ಆರಾಮಾಗಿ ಯೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಈಗ ನೋಡಿ, ಸ್ವಿಚ್ ಆನ್ ಮಾಡಿ ನೋಡೋಣ. ನೋಡಿ, ಸ್ವಿಚ್ ಹಾಕಿದೆ, ರೆಡ್ ಲೈಟ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಮೊದಲು ನಾವು ಹೀಟ್ ಮಾಡಿ ನೋಡೋಣ. ಇದನ್ನ ಹೀಟ್ ಆಗುತ್ತಾ ಇಲ್ಲ ಅಂತ, ಹೀಟ್ ವರ್ಕ್ ಆಗುತ್ತಾ ಇಲ್ಲ ಅಂತ ನೋಡೋಣ. ಇದು ನೋಡಿ, ಪೂರ್ತಿ ಮಾಡ್ತೇನೆ ನಾನು ಇದನ್ನ. ಫ್ರೆಂಡ್ಸ್, ಹೀಟ್ ಅಂತೂ ಆಗ್ತಿದೆ. ಹೀಟ್ಗೆ ನಮಗೆ ಕೋಲ್ಡ್ ಸೀಸನ್ನಲ್ಲಿ ಇದು ವರ್ಕ್ ಆಗುತ್ತೆ, ವಿಂಟರ್ ಸೀಸನ್ನಲ್ಲಿ. ನೋಡಿ ಫ್ರೆಂಡ್ಸ್, ಪೂರ್ತಿ ಈಗ ನಾನು ಬಟನಲ್ಲಿ ಮಾಡಿದೆ, ವರ್ಕ್ ಆಗ್ತಿದೆ ಫ್ರೆಂಡ್ಸ್. ನಮಗೆ ವಿಂಟರ್ ಸೀಸನ್ನಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಇದು. ಇದನ್ನ ವಿಂಟರ್ ಸೀಸನ್ನಲ್ಲಿ ಹೀಟರ್ ಆಗಿ ಅಂತೂ ಯೂಸ್ ಅಂತೂ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇವಾಗ ನಾವು ಕೋಲ್ಡ್ ಮಾಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ಕೋಲ್ಡ್ ಮಾಡಿ ನೋಡ್ತಾ ಇದ್ದೀನಿ. ಇದು ಹೀಟರ್ದು ಏನು ಕೊಟ್ಟಿದ್ದಾನೆ ನೋಡಿ, ಹೀಟ್ರು ಫ್ಯಾನಿಗಿಂತ ಮೊದಲೇ ಕೊಟ್ಟಿದ್ದಾನೆ. ಅದು ಹೀಟ್ ಆಗಿ ನಮಗೆ ಫ್ಯಾನ್ ಆನ್ ಆಗಿಂದ ನಿಮಗೆ ಹೀಟ್ ಏರ್ ಬರುತ್ತೆ ನಮಗೆ. ಇದಂತೂ ಬರ್ತಾ ಇದೆ, ಯಂತ್ರ ಆಗ್ತಾ ಇದೆ. ಈಗ ಕೋಲ್ಡ್ ಮಾಡಿ ನೋಡೋಣ, ಕೋಲ್ಡ್ ಆಗುತ್ತೋ ಇಲ್ಲ, ವರ್ಕ್ ಆಗುತ್ತೋ ಇಲ್ಲ ಅಂತಂದು. ನೋಡಿ ಫ್ರೆಂಡ್ಸ್, ಕೋಲ್ಡ್ ಅಂತೂ ಹಾಕಿದೆ ನಾನು, ಅಷ್ಟೊಂದೇನು ಆಗ್ತಾ ಇಲ್ಲ ಕೋಲ್ಡು. ಫ್ಯಾನ್ ಏನು ವರ್ಕ್ ಆಗ್ತಿದೆ ಅಲ್ಲ, ಆ ಟೈಪ್ ವರ್ಕ್ ಆಗ್ತಿದೆ. ಯಾಕೆಂದ್ರೆ ಇದು ಈಗ ನಾವು ಹೀಟರ್ ಆನ್ ಮಾಡಿದ್ವಲ್ಲ ಮೊದಲು, ಅದಕ್ಕೆ ಏನಾದ್ರೂ ಇರಬಹುದು. ಅಷ್ಟೊಂದೇನು ಕೋಲ್ಡ್ ಆಗ್ತಾ ಇಲ್ಲ. ಒಂದು 20 ಮಿನಿಟ್ಸ್ ಬಿಟ್ಟು ನೋಡೋಣ ತಡಿ. ನೋಡಿ ಫ್ರೆಂಡ್ಸ್, ಅಷ್ಟೊಂದೇನು ಕೋಲ್ಡ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಇದೇನು ಅಷ್ಟೊಂದು ಕೋಲ್ಡ್ ಆಗ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ಇದನ್ನ ಹೀಟರ್ ಆಗಿ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ನಿಮ್ದು ಸ್ಮಾಲ್ ನಿಮ್ಮ ಮನೆಯಲ್ಲಿ ಫ್ಯಾನ್ ಇರ್ತಾವಲ್ಲ ಆ ಟೈಪ್, ಟೇಬಲ್ ಫ್ಯಾನ್ ಟೈಪ್ ಯೂಸ್ ಮಾಡ್ಬೋದು. ಇದನ್ನ ಟೇಬಲ್ ಫ್ಯಾನ್ಗಿಂತ ಕಡಿಮೆನೇ ಗಾಳಿ ಬರುತ್ತೆ. ಹಿಂಗಾಗಿ ನಿಮ್ದು ಏನು ಚಾಯ್ಸ್ ಇದೆ ನೋಡಿ ಫ್ರೆಂಡ್ಸ್, ಅದ್ರ ಪ್ರಕಾರ ಹೋಗಿ. ನಮ್ದೇನು ಸಜೆಷನ್ ಅಂದ್ರೆ, ಇದನ್ನ ಹೀಟರ್ ಆಗಿ ಮಾತ್ರ ಯೂಸ್ ಮಾಡ್ಬೋದು. ಇಲ್ಲಾಂದ್ರೆ ಸ್ವಲ್ಪ ನಿಮ್ದು ಗಾಳಿ ಬಂದ್ರೆ ಸಾಕು ಅಂತಂದ್ರೆ ಇದನ್ನ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪ ಇನ್ಫಾರ್ಮೇಶನ್ ಏನಾದರೂ ಕೊಟ್ಟಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.